ಸಣ್ಣ ವಿಷಯಕ್ಕೂ ಎದ್ರುಕೊಳ್ಳೋದು, ಟೆನ್ಷನ್ ಜಾಸ್ತಿ ಆಗುತ್ತೆ. ಹಾ ಅದನ್ನೇ ಥಿಂಕ್ ಮಾಡ್ತಿರ್ತೀನಿ, ಏನೇನೋ ಮತ್ತೆ ಹಂಗಾಗುತ್ತೇನೋ ಹಿಂಗಾಗುತ್ತೇನೋ, ಬೇರೆಯವ್ರ ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ ನನಗೂ ಆಗುತ್ತೇನೋ ಅದು ಒಂಥರ ಟೆನ್ಷನ್, ತುಂಬಾ ತಲೆನೋವು. ಟೆನ್ಷನ್ ಎಲ್ರಿಗೂ ಇದೆಯಲ್ಲ ಅಪ್ಪಾಜಿ? ಟೆನ್ಷನ್ ಎಲ್ರಿಗೂ ಇದೆಯೇ, ಯಾರಿಗಿಲ್ಲ ಟೆನ್ಷನು? ಹಾ ಅದು ಸಂಸಾರ ಮದುವೆ ಆದಮೇಲೆ ಎಲ್ರಿಗೂ ಟೆನ್ಷನ್ ಬರುತ್ತೆ, ಹೆಂಗಸು ಇಬ್ಬರಿಗೂ. ನಿಮಗೇನು ಅದರಲ್ಲಿ ಹೊಸದಾಗಿ ಏನು? ಹೊಸದಾಗಿ ಅಂದ್ರೆ ಮೊದ್ಲಿನಷ್ಟು ಧೈರ್ಯ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಮೊದ್ಲು ಏನಾದ್ರು ಬರ್ಲಿ ಇದನ್ನ ಫೇಸ್ ಮಾಡ್ತೀನಿ ನಾನು, ಫಸ್ಟ್ ಟಕ್ ಅಂತ ಐಡಿಯಾ ಬರ್ತಿತ್ತು, ಇದಕ್ಕೆ ಹಿಂಗ್ ಮಾಡ್ಬೇಕಲ್ಲ ನಾನು ಅಂತ. ಈಗ ಬರ್ತಾ ಇಲ್ಲ, ನಾನೇ ಶುವರ್ ಆಗ್ತೀನಿ. ಫುಲ್ಲು ಭಯ ನಡ್ಗೋದು, ಹಾಸ್ಪಿಟಲ್ ನೋಡಿದ್ರೆ ಭಯ. ನಕಾರಾತ್ಮಕ ಆಲೋಚನೆಗಳು ಬರುತ್ತಾ? ಬೇಡದೇ ಇರೋ ಆಲೋಚನೆಗಳು, ನಕಾರಾತ್ಮಕ ಆಲೋಚನೆಗಳು. ಏನು ಆಲೋಚನೆಗಳು? ಈಗ ಎಲ್ಲಾದ್ರೂ ಗಾಡಿ ಓಡಿಸ್ತಾ ಇರ್ತೀವಿ, ಇಲ್ಲ ಎಲ್ಲರೂ ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗ್ಬಿಡುತ್ತೇನೋ, ಭಯ ಭೀತಿ ಆತಂಕ. ಭಯ ಭೀತಿ ಆತಂಕ ಈಗ ಶುರು ಆಗಿದೆ ಅಷ್ಟೇ, ಇನ್ನೂ ಅಡ್ವಾನ್ಸ್ ಆಗಿ ಹೋಗಲಿಲ್ಲ. ಅಡ್ವಾನ್ಸ್ ಆಗಿ ಹೋಗಲಿಲ್ಲ, ಶುರುನಲ್ಲಿದ್ದೀರಾ. ನಾನು ಹೇಳಿಕೊಡೋ ಅಭ್ಯಾಸಗಳನ್ನು ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಬೇಗನೆ ಸರಿ ಹೊರಟೋಗುತ್ತೆ. ಈ ಮಾನಸಿಕ ಒತ್ತಡ ಹಲವಾರು ಕಾರಣಗಳಿಂದ ಬರುತ್ತೆ. ಹಲವಾರು ಕಾರಣಗಳಿಂದ ಮಾನಸಿಕ ಒತ್ತಡ ಬರುತ್ತೆ. ಜೀವನದಲ್ಲಿ ಆಘಾತಗಳು, ನಡಿಬಾರದೇ ಇದ್ದ ಘಟನೆಗಳು, ಯಾರಾದರೂ ನಮಗೆ ಬೇಕಾದವರು ಆತ್ಮೀಯರು ಸತ್ತೋಗೋದು, ವ್ಯಾಪಾರ ಹಣಕಾಸು ವಿಚಾರದಲ್ಲಿ ನಷ್ಟ ಆಗೋದು, ಆಕ್ಸಿಡೆಂಟನ್ನು ಕಣ್ಣಲ್ಲಿ ಖುದ್ದಾಗಿ ನೋಡೋದು, ಅಥವಾ ನಮಗೆ ಆಕ್ಸಿಡೆಂಟು ಆಗೋದು, ಇತ್ಯಾದಿ ಇತ್ಯಾದಿ. ಗಂಡ ಬಿಟ್ಟುಟ್ಟೋಗೋದು ಅಥವಾ ಹೆಂಡತಿ ಬಿಟ್ಟುಟ್ಟೋಗೋದು, ಊರಿಂದ ಊರು ವರ್ಗಾವಣೆ ಮಾಡ್ಕೊಳ್ಳೋದು. ಈಗ ನೀವು ತಂಪಾಗಿರೋ ಮೈಸೂರಲ್ಲಿದ್ದೀರಾ, ಸಡನ್ನಾಗಿ ಇವರನ್ನು ಬೀಜಾಪುರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಮಾನಸಿಕ ಒತ್ತಡ ಬಂದ್ಬಿಡುತ್ತೆ. ವಾತಾವರಣದ ಬದಲಾವಣೆ, ಹೀಗೆ ಹಲವಾರು ಕಾರಣಗಳಿದೆ. ಮತ್ತೆ ನಿಮ್ಮ ಮೆದುಳಲ್ಲಿ 3 ಗ್ರಂಥಿಗಳಿದೆ: ಹಿಪೋಥಾಲಮಸ್, ಪೀನಿಯಲ್, ಪಿಟ್ಯೂಟರಿ. ಈ 3 ಗ್ರಂಥಿಗಳು ಸೆರೋಟೋನಿನ್, ಮೆಲಟೋನಿನ್, ಡೋಪಮೈನ್ ಹಾಗೆ ಅಂತನೋ ರಸಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ರಸಗಳು ಏನಕ್ಕೆ ಅಂತಂದರೆ ನಿಮ್ಮ ಮೆದುಳು ಮತ್ತು ಮನಸ್ಸು ಎರಡು ಸರಿಯಾಗಿ ಕೆಲಸ ಮಾಡಲು ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ದೇಹದಲ್ಲಿ 108 ಗ್ರಂಥಿಗಳಿದೆ. ತಲೆಯಲ್ಲಿ 3 ಗ್ರಂಥಿಗಳ ರಾಜ ಪಿಟ್ಯೂಟರಿ, ನಿಮ್ಮ ತಲೆ ಒಳಗಿದೆ ಪಿಟ್ಯೂಟರಿ ಗ್ರಂಥಿ. ಡೋಪಮೈನ್ ಆನಂದ, ಸಂತೋಷ ಇವುಗಳನ್ನು ಕೊಡುವ ಆ ಡೋಪಮೈನ್ ರಸ ಸರಿಯಾಗಿ ಉತ್ಪಾದನೆ ಆಗದೇ ಇರುವ ಪಕ್ಷದಲ್ಲಿ ಕೂಡ ಮಾನಸಿಕ ಒತ್ತಡ ಬರುತ್ತೆ. ಇದನ್ನು ಸರಿಪಡಿಸುವುದು ಹೇಗೆ? ಮನುಷ್ಯನಿಗೆ ದೇಹದಲ್ಲಿ ಪ್ರಪಂಚ ಶಕ್ತಿ ಬೇಕು. ಕೆಲವರು 25 ವಯಸ್ಸಲ್ಲಿ 80 ವಯಸ್ಸು ಮುದುಕನ ಥರ ಇರ್ತಾರೆ. ಚುರುಕುತನ ಇಲ್ಲ, ಲವಲವಿಕೆ ಇಲ್ಲ, ಸೋಮಾರಿತನ, ಸುಸ್ತು, ಭಯ, ಭೀತಿ, ಆತಂಕ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆಲ್ಲ ಮೂಲ ಕಾರಣ
ದೇಹದಲ್ಲಿ ಪ್ರಪಂಚ ಶಕ್ತಿಯ ಕೊರತೆ. ಆ ಪ್ರಪಂಚ ಶಕ್ತಿಯನ್ನು ಹೇಗೆ ತುಂಬುವುದು? ಆಹಾರ ಪದ್ಧತಿಗಳು. ಯಾಕೆ ಇದೆಲ್ಲ ಹೇಳ್ತೀನಿ ಅಂತಂದರೆ, ಈ ಮನಸ್ಸು ಅನ್ನೋದು ಸೂಕ್ಷ್ಮ ರೂಪದಲ್ಲಿ ದೇಹದಲ್ಲಿದೆ, ಕಣ್ಣಿಗೆ ಕಾಣುವುದಿಲ್ಲ. ಈ ಕಣ್ಣಿಗೆ ಕಾಣದೇ ಇರುವ ಮನಸ್ಸನ್ನು ಡಾಕ್ಟರ್ಗಳ ಹತ್ರ ಹೋದರೆ ಸರಿ ಮಾಡೋಕ್ಕಾಗಲ್ಲ.